ಬೆಳಗ್ಗೆ ನಾನೊಂದು ಪತ್ರಿಕಾಗೋಷ್ಠಿಯನ್ನು ನೋಡಿದೆ. ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಪೊಲೀಸರ ಮೇಲೆ ಆಪಾದನೆ ಮಾಡಿ ಒಬ್ಬರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆ ವಿಚಾರವಾಗಿ ಕೆಲವೊಂದು ಸ್ಪಷ್ಟನೆಗಳನ್ನ ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವ್ರು ಹೇಳಿರ್ತಕ್ಕಂಥ ಪ್ರಕರಣ ಈಗಿಂದಲ್ಲ, ಸುಮಾರು ಕಳೆದ 4-5 ತಿಂಗಳಿಂದ ಹಿಂದೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಆ ಪ್ರಕರಣದಲ್ಲಿ ಮೊದಲು ಆ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿರತಕ್ಕಂಥದ್ದು ಮಾನ್ಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ವಿಚಾರದಲ್ಲಿ ನೇರವಾಗಿ ನನಗೆ ಒಂದು ಪತ್ರವನ್ನು ಬರೆದು, ಈ ರೀತಿ ಮಂಜುನಾಥ್ ಮೇಲ್ಸರ್ಜೆ ಅನ್ನೋನು ನಮ್ಮ ಇಲಾಖೆಯ ಲೆಟರ್ಡನ್ನು ಬಳಸ್ಕೊಂಡು ಕೆಲವೊಂದು ಸಹಿಗಳನ್ನ ಫೋರ್ಜರಿ ಮಾಡಿ ಕೆಲವೊಬ್ಬರಿಗೆ ಮೋಸವನ್ನು ಮಾಡಿದ್ದಾನೆ ಮತ್ತು ದುಡ್ಡನ್ನು ಕೂಡ ತಗೊಂಡಿದ್ದಾನೆ ಅಂತ ವಿಚಾರನ ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಆ ವಿಚಾರವಾಗಿ ನಾವೊಂದು ಅರ್ಜಿಯನ್ನು ದಾಖಲಿಸ್ಕೊಳ್ತೀವಿ. ಯಾಕಂದರೆ ಇಲ್ಲಿ ಮೇಲ್ನೋಟಕ್ಕೆ ಒಬ್ಬರು ಸಚಿವೆಯಾಗಿ ಅಥವಾ ಶಾಸಕರಾಗಿ ಅವರು ಕಂಪ್ಲೇನೆಂಟ್ ಆಗೋದು ಕಷ್ಟ ಆಗುತ್ತೆ, ಮತ್ತು ಅವರು ಡೈರೆಕ್ಟ್ಲಿ ಅಫೆಕ್ಟೆಡ್ ಪಾರ್ಟಿ ಇಲ್ಲದೆ ಇರೋದ್ರಿಂದ ಒಂದು ಅರ್ಜಿಯನ್ನು ವಿಚಾರಣೆ ಮಾಡ್ತೀವಿ. ಈ ಆರೋಪಿ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದ್ದಿದ್ದರಿಂದ ನಾವು ಈ ಅರ್ಜಿ ವಿಚಾರಣೆಗೆ ಕಿತ್ತೂರು ಇನ್ಸ್ಪೆಕ್ಟರ್ಗೆ ನೇಮಕ ಮಾಡಿರ್ತೀವಿ. ಆ ಒಂದು ಸಂದರ್ಭದಲ್ಲಿ ಇವರು ನೊಂದಿತರನ್ನ ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಇಲ್ಲ ನಮಗೆ ದುಡ್ಡು ಕೊಡಿಸಿ ಅಂತ ಹೇಳ್ಬಿಟ್ಟು. ಈ ಅರ್ಜಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರತೀತಿ ಏನಂತಂದರೆ ಆಪಾದಿತರನ್ನು ಕೂಡ ನಾವು ಕರೆಸ್ಬೇಕಾಗುತ್ತೆ, ಜೊತೆಗೆ ನೊಂದವ್ರನ್ನು ಕೂಡ ಕರೆಸ್ತೀವಿ. ಇದು ಈ ಚೀಟಿಂಗ್ ಅಂತ ಅಲ್ಲ, ಈ ಯಾವುದೇ ಒಂದು ಪ್ರಕರಣ ಇದ್ರೂ ಕೂಡ ಸಾಮಾನ್ಯವಾಗಿ ನಮ್ಮ ಪೊಲೀಸ್ ಠಾಣೆಗಳಿಗೆ ಅಕ್ಕಪಕ್ಕದ ಮನೆಯವ್ರ ಜಗಳ, ಈ ರೀತಿ ಅರ್ಜಿಗಳು ಬಂದಾಗ ಎರಡು ವಾದಿ ಮತ್ತು ಪ್ರತಿವಾದಿಗಳನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಬಂದಿರತಕ್ಕಂಥ ಆರೋಪಿತನು ನಾನು ಅವರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅವ್ರ ಮಾತನ್ನು ಕೇಳಿಕೊಂಡು ಇವರು ನಮಗೆ ಯಾವುದೇ ಕಂಪ್ಲೇಂಟನ್ನು ಕೊಡದೆ ಹಂಗೆ ಹೋಗಿರ್ತಾರೆ. ಆದಾಗ್ಯೂ ಕೂಡ ನಾವು ತದನಂತರ ಮತ್ತೊಂದು ನೋಟಿಸನ್ನು ಅವ್ರ ಮನೆಗೆ ಕಳಿಸಿರ್ತೀವಿ, ನಿಮ್ಮ ದಾಖಲೆಗಳನ್ನ, ಈ ರೀತಿ ದುಡ್ಡು ಟ್ರಾನ್ಸ್ಫರ್ ಮಾಡಿರ್ತಕ್ಕೆ ದಾಖಲೆಗಳನ್ನ ನಮಗೆ ತಂದುಕೊಡಿ ಅಂತ ಹೇಳಿ. ಅದಾದ್ಮೇಲೆ ಕೂಡ ಅವರು ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ. ಆಮೇಲೆ ಮತ್ತೊಂದು ಕಂಪ್ಲೇಂಟ್ ನಮಗೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಕಂಪ್ಲೇಂಟಲ್ಲಿ ಈ ರೀತಿ ಈ ವ್ಯಕ್ತಿ ನಮಗೆ ಮೋಸ ಮಾಡಿದ್ದಾನೆ, ಹಣ ತೆಗೆದುಕೊಂಡು ಕೆಲಸ ಕೊಡಿಸ್ತೀನಿ ಅಂಥೇಳಿ ನಮಗೆ ಕೆಲಸ ಕೊಡಿಸಿರೋದಿಲ್ಲ ಅಂತೇಳಿ. ಇಲ್ಲಿ ಒಂದು ದುರ್ದೈವದ ವಿಚಾರ ಏನಂತಂದರೆ, ನಾವು ಈ ಪ್ರಕರಣ ಅಷ್ಟೇ ಅಲ್ಲ, ಹಲವಾರು ಪ್ರಕರಣಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸೈಬರ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳಲ್ಲಿ ನಾವು ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ಈ ವಿಚಾರನ ತರಲಿಕ್ಕೆ ಬಂದಿದ್ದೀವಿ ಕೂಡ. ಏನಂತಂದರೆ, ಎಲ್ಲೂ ಕೂಡ ದುಡ್ಡು ಕೊಟ್ಟು ಯಾವುದೇ ಒಂದು ಜಾಬು ತಗೋಬಾರ್ದು, ಅದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಅದರಲ್ಲೂ ಕೂಡ ಈ ರೀತಿ ಒಂದು ಮೋಡಸ್ ಆಪರೆಂಡಿ ಉಪಯೋಗ ಮಾಡಿಕೊಂಡು, ಈ ರೀತಿ ಒಂದು ಕಾರ್ಯವಿಧಾನವನ್ನು ಈ ಮೋಸಗಾರ ಉಪಯೋಗ ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾರೂ ಕೂಡ ಆ ರೀತಿ ದುಡ್ಡು ಕೊಟ್ಟು ಕೆಲಸ ತೆಗೆದುಕೊಂಡವ್ರು ಯಾರೂ ಇಲ್ಲ. ಹಾಗಾಗಿ ಯಾರೂ ಅದನ್ನ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅಮಾಯಕರು ಮೋಸ ಹೋಗ್ತಿರ್ತಾರೆ. ಆದಾಗ್ಯೂ ಕೂಡ ಈ ರೀತಿ ನಮಗೆ ಕಂಪ್ಲೇಂಟ್ ಬಂದ ತಕ್ಷಣ ನಾವು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡ್ಕೊಂಡಿರ್ತೀವಿ. ಈಗಾಗಲೇ ನಮಗೆ ಈ ವಿಚಾರದಲ್ಲಿ ಯಾರ್ಯಾರು ಮೋಸ ಹೋಗಿರ್ತಾರೆ ಅಂತ ಗೊತ್ತಿರೋದ್ರಿಂದ, ಮತ್ತು ಈ ವ್ಯಕ್ತಿ ಕೂಡ ನನ್ನ ಜೊತೆ ಇಂತಿಂಥವರು ಬೇರೆಯವರು ಕೂಡ ನೊಂದವರು ಇದ್ದಾರೆ ಅಂತ ಅನ್ನೋ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಮತ್ತೊಂದು ಬಾರಿ ಇವತ್ತಿನ ದಿವಸ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಯಾರು ನೊಂದ ಮಹಿಳೆ ಐತೆ ಕಾವ್ಯ ಅನ್ನೋಳು, ಅವಳಿಗೆ ನೋಟಿಸ್ ಕೂಡ ಕೊಟ್ಟಿರ್ತೀವಿ. ಅದ್ರ ಕಾಪಿನೂ ಕೂಡ ನಾನು ನಿಮಗೆ ಕೊಡ್ತೀನಿ. ಅದ್ರ ಜೊತೆಗೆ ನಾವು ಅವರು ಮನೆಗೆ ಒಂದು ಕಾಪಿಯನ್ನು ಕೊಡ್ಲಿಕ್ಕೆ ಹೋದಾಗ ಅವ್ರು ರೆಫ್ಯೂಸ್ ಮಾಡಿದಾಗ
ನಮ್ಮ BNSS ಕಾರ್ಯವಿಧಾನದ ಪ್ರಕಾರ ಅವರ ಮನೆಯ ಗೋಡೆಗೆ ಅಂಟಿಸ್ಕೊಂಡು ಬಂದಿರೋದನ್ನು ಕೂಡ ನಮಗೆ ಸಾಕ್ಷ್ಯ ಇದೆ, ಅದನ್ನು ಕೂಡ ತೋರಿಸ್ತೀವಿ. ಇನ್ಫ್ಯಾಕ್ಟ್ ಸಾಕ್ಷ್ಯ ಕೂಡ ಬೇಕಾಗಿಲ್ಲ, ಯಾಕಂದ್ರೆ ಅದನ್ನ ನಾನು ಪಡೆದುಕೊಂಡಿರೋದಾಗಿ ಕಾವ್ಯ ಅವರು ತಮ್ಮ ಹೇಳಿಕೆಯಲ್ಲಿ ಕೂಡ ನಮ್ಮ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾರೆ. ಅದೇ ಹೇಳಿಕೆಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಮಗೆ ನಿಮ್ಮ ಇದ್ರ ಮೇಲೆ ವಿಶ್ವಾಸ ಇಲ್ಲ, ಹಾಗಾಗಿ ನಾನು ಮತ್ತೆ ಸೆಪರೇಟ್ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಅನ್ನೋದನ್ನ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ನಾವು ನಮ್ಮ ಪೊಲೀಸ್ ಕಾರ್ಯವಿಧಾನ ತನಿಖೆಯಲ್ಲಿ ಏನು ಮಾಡಬೇಕು ಅದನ್ನ ಮಾಡಿ ಆರೋಪಿತನನ್ನ ಈಗ ಆಲ್ರೆಡಿ ಇದು ಕಳೆದ ಹಲವಾರು ದಿನಗಳಿಂದ ನಡೀತಾ ಇರೋದ್ರಿಂದ ಆರೋಪಿತನಿಗೆ ಗೊತ್ತಿತ್ತು ನನ್ನ ಮೇಲೆ FIR ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಅ ಕಂಪ್ಲೇಂಟ್ ಟು ಬಿ ರಿಜಿಸ್ಟರ್ಡ್. ಅದಕ್ಕಿಂತ ಮುಂಚೆನೆ ಅವನು ನಾಪತ್ತೆ ಆಗಿದ್ದ. ಆಮೇಲೆ ಸಾಮಾನ್ಯವಾಗಿ ಈ ಚೀಟಿಂಗ್ ಕೇಸ್ಗಳಲ್ಲಿ 7 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇರೋದ್ರಿಂದ ಅವರಿಗೆ ನಾವು ಡೈರೆಕ್ಟ್ ಆಗಿ ಏನಂತಾರೆ ಅರೆಸ್ಟ್ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇರೋದಿಲ್ಲ. ಆದಾಗ್ಯೂ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ, ಅದಕ್ಕೆ ವಿಶೇಷ ಕಾರಣಗಳನ್ನ ಅಳವಡಿಸ್ಕೊಂಡು ಮಾಡ್ತೀವಿ. ಈ ಪ್ರಕರಣದಲ್ಲೂ ಕೂಡ ನಾವು ಈ ಆರೋಪಿತನನ್ನ ಅರೆಸ್ಟ್ ಮಾಡಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಅವನು ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಏನಂತಾರೆ ಬೇಲನ್ನು ತೆಗೆದುಕೊಂಡು ಹಾಜರಾಗಿರ್ತಾನೆ. ಹಾಜರಾಗಿ ನಮ್ಮ ತನಿಖೆಗೆ ಸಹಕಾರವನ್ನು ನೀಡಿರ್ತಾನೆ. ಈಗಾಗಲೇ ನಮಗೆ ತನಿಖೆಯಲ್ಲಿ ಭಾಗಶಃ ಮುಕ್ತಾಯವಾಗಿದ್ದು ಅವನ ಮೇಲೆ ನಾವು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರ್ತಕ್ಕಂಥ ಆಪಾದನೆಗಳು ಸತ್ಯಕ್ಕೆ ಸಾಕಷ್ಟು ದೂರ ಇದೆ. ಮತ್ತೆ ಕೆಲವೊಬ್ಬರ ಮೇಲೆ ಅನವಶ್ಯಕವಾಗಿ ಅವರು ಹೆಸರನ್ನ ಹೇಳ ತಂದಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ನಮಗೆ ಫಸ್ಟ್ ಮಾಹಿತಿಯನ್ನ ಕೊಟ್ಟಿರೋದು. ಅಷ್ಟೇ ಏನಂತಂದ್ರೆ, ನೊಂದಿತರು ನಮಗೆ ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ FIR ಮಾಡುವಲ್ಲಿ ಡಿಲೇ ಆಗಿದೆ. ಮತ್ತೆ ಚೀಟಿಂಗ್ ಪ್ರಕರಣ ಇರೋದ್ರಿಂದ ಮಾನ್ಯ ನ್ಯಾಯಾಲಯ ಆರೋಪಿಗೆ ಬೇಲ್ ಕೊಟ್ಟಿರೋದ್ರಿಂದ ನಾವು ಅವನಿಗೆ ಬಂಧಿಸಲಿಕ್ಕೆ ಆಗಿರೋದಿಲ್ಲ. ಇದು ಬಿಟ್ಟು ತನಿಖೆಯಲ್ಲಿ ಆರೋಪಿತರ ಪಾತ್ರ ನೇರವಾಗಿ ನಮಗೆ ಕಂಡು ಬಂದಿದೆ. ಹಾಗಾಗಿ ಅವನ ಮೇಲೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಂತೆ ಚಾರ್ಜ್ ಶೀಟ್ ಅನ್ನು ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೊಬ್ರು ಮಾನ್ಯ ಸಚಿವರ ಆಪ್ತ ಸಹಾಯಕ ಸೋಮನಗೌಡ ಅನ್ನೋರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದು ನಮ್ಮ ಇನ್ನೊಂದು ಕಂಪ್ಲೇಂಟ್ ಅಲ್ಲೂ ಕೂಡ ಬಂದಿತ್ತು. ನಾವು ತನಿಖೆಯನ್ನ ಮಾಡಿದಾಗ ಈ ಮೇನ್ ಆರೋಪಿ ಏನಿದ್ದಾನೆ ಮಂಜುನಾಥ್ ಮೇಲ್ಸರ್ಜೆ, ಇವನು ಸಚಿವೆ ಹೆಸರು, ಸರ್ಕಾರದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಹೆಸರು, ಮತ್ತೆ ಜೊತೆಗೆ ಸಚಿವೆಯ ಆಪ್ತ ಸಹಾಯಕರ ಹೆಸರು ಕೂಡ ತಾನಾಗಿ ಉಪಯೋಗ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಅದರಲ್ಲಿ ಹೇಳ್ತಾರೆ ಕೂಡ ಅವ್ರು, ಏನು ನಾವು ಫೋನಲ್ಲಿ ಮಾತಾಡಿದ್ವಿ ಅಂತ ಹೇಳಿ, ಅದು ಏನು ಈ ಮಂಜುನಾಥ್ ಮೇಲ್ಸರ್ಜೆಯ ಫೋನನ್ನು ಉಪಯೋಗ ಮಾಡಿಕೊಂಡು ಆ ಕಡೆ ಇನ್ನ ಯಾರ ಜೊತೆನೋ ಮಾತಾಡಿದ್ವಿ ಅಂತೇಳಿ ಫೋಟೋ ಯಾರ್ದಾದ್ರೂ ತೋರಿಸಿರ್ಬೋದು. ಆದರೆ ಆ ಕಡೆ ಫೋನಲ್ಲಿ ಮಾತಾಡಿರ್ತಕ್ಕಂಥ ವ್ಯಕ್ತಿ ಸೋಮನಗೌಡ ಅಲ್ಲನಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅದರ ಜೊತೆಗೆ ಈ ನೊಂದವರಿಂದ ಅವರು ಸೋಮನಗೌಡ ಖಾತೆಗಾಗಲಿ ಅಥವಾ ಕ್ಯಾಶ್ ಕೊಟ್ಟಿರೋದಕ್ಕಾಗಲಿ ಯಾವುದೇ ದಾಖಲೆಗಳನ್ನ ಯಾವುದೇ ನೊಂದಿತರು ನಮಗೆ ಕೊಟ್ಟಿರೋದಿಲ್ಲ, ಇನ್ಕ್ಲೂಡಿಂಗ್ ಕಾವ್ಯ ಅವರು. ಸೊ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದದ್ದು ಇಷ್ಟು ಕ್ಲಿಯರ್ ಆಗಿದೆ. ಮಂಜುನಾಥ್ ಮೇಲ್ಸರ್ಜೆ ಬೇರೆಯವರ ಹೆಸರು ಹೇಳ್ಕೊಂಡು ಸರ್ಕಾರದ ಲೋಗೋವನ್ನ ಕಾಪಿ ಮಾಡಿ ರಾಜ್ಯಪಾಲರ ಸಹಿಯನ್ನ ನಕಲು ಮಾಡಿ ಸುಳ್ಳು ಸರ್ಕಾರಿ ನೌಕರಿ ಆದೇಶ ಪತ್ರಗಳನ್ನ ಕೊಟ್ಟಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ನಮ್ಮ ತನಿಖೆಯಲ್ಲಿ. ಸೊ ಹಾಗಾಗಿ ಅವನ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕ್ತಾ ಇದೆ. ಈಗ ಕಾವ್ಯ 14 ಮಂದಿಗೆ